ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೆಪ್ಟಿ ಅನ್ನೋ ಒಂದು ದ್ವೀಪದಿಂದ ಕೆಪ್ಟು ಅನ್ನತಕ್ಕಂಥ ಒಬ್ಬ ವರ್ತಕ ಈ ನೀರಾನೆ ಪ್ರಾಂತ್ಯಕ್ಕೆ ಬಂದಿರ್ತಾನೆ. ಇವರನ್ನೆಲ್ಲ ನೋಡ್ತಾನೆ. ವಾಣಿಜ್ಯ ವಿಚಾರವನ್ನು ಮಾತಾಡೋಣ ಅಂತ ಹೇಳ್ತಾನೆ. ಜೊತೆಗೆ ಮೆನೆಪ್ಟಾಗೆ ಅಂದರೆ ಈ ನೀರಾನೆ ಪ್ರಾಂತ್ಯದ ನಾಯಕನಿಗೆ ಅಂತ ಹೇಳಿಬಿಟ್ಟು ಕೆಲವಾರು ಕಾಣಿಕೆಗಳನ್ನು ಕೂಡ ತಗೊಂಡು ಬಂದಿರ್ತಾನೆ. ಆ ಕಾಣಿಕೆಗಳನ್ನು ಇಪ್ಯುವರು ಮತ್ತು ಭಟ ಮಹಡಿಗೆ ಹೊತ್ಕೊಂಡು ಹೋಗ್ತಾರೆ. ಆಗ ಅವರು ಅದನ್ನು ತಗೊಂಡಿದ್ದನ್ನು ನೋಡಿ ಕೆಪ್ಟಿಗೂ ಸಂತೋಷ ಆಗುತ್ತೆ, ಹಸನ್ಮುಖಿ ಆಗ್ತಾನೆ. ಅವನು ಹೇಳ್ತಾನೆ, ದುಡಿಮೆಯಿಂದಲೇ ವಸ್ತುಗಳು ಸೃಷ್ಟಿಯಾಗತ್ವೆ, ಅವುಗಳನ್ನು ಮಾರಾಟ ಮಾಡೋದ್ರಿಂದ ಸಂಪತ್ತು ಸಂಗ್ರಹ ಆಗುತ್ತೆ. ಮೊದಲನೇದರಲ್ಲಿ ನೀವು ಸಮರ್ಥರಾಗಿದ್ದೀರಾ, ಅಂದರೆ ಏನೋ ದುಡಿಮೆಯನ್ನು ಮಾಡ್ತೀರಾ, ಯಾವುದೋ ಒಂದು ವಸ್ತುವನ್ನು ಸೃಷ್ಟಿ ಮಾಡ್ತೀರಾ. ಇನ್ನು ನಾವು ಅಥವಾ ನಮ್ಮಂಥವರು ಎರಡನೇ ವಿಷಯದಲ್ಲಿ ಸ್ವಲ್ಪ ತಿಳ್ಕೊಂಡಿರೋರು, ಅಂದರೆ ನೀವು ಕೊಟ್ಟಂತಹ ವಸ್ತುಗಳನ್ನು ವಿಕ್ರಯ ಮಾಡ್ತೀವಿ ಅಥವಾ ಮಾರಾಟ ಮಾಡ್ತೀವಿ, ಅದರಿಂದ ಸಂಪತ್ತು ಕೂಡ ಗಳಿಸ್ತೀವಿ. ಈ ಎರಡನೇ ಸೇವೆಯನ್ನು ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿದ್ದೀನಿ ಅಂತೇಳಿ ಹೇಳ್ತಾನೆ. ಆಗ ಮೆನೆಪ್ಟ ಹೇಳ್ತಾನೆ, ಬಹಳ ಮಟ್ಟಿಗೆ ನಾವು ಸ್ವಾವಲಂಬಿಗಳಾಗಿದ್ದೀವಿ. ಕೆಲವೊಂದು ಸಾಮಗ್ರಿಗಳು ಮಾತ್ರ ನಮ್ಮಲ್ಲಿ ಇಲ್ಲ. ನಾರಗಸೆ ಎಣ್ಣೆ, ಹುದುಗು ಪುಡಿ ಈ ಥರದವು ಇಲ್ಲ ನಮ್ಮ ಹತ್ರ. ನಿಮಗೆ ಗೊತ್ತೇ ಇದೆಯಲ್ಲ. ಮರಗಳಂತೂ ನಮಗೆ ಮಾತ್ರ ಅಲ್ಲ, ಇಡೀ ಐಗುಪ್ತಕ್ಕೆ ಹೊರಗಿಂದ ಅಂದರೆ ಲೆಬನಾನ್ನಿಂದ ಬರಬೇಕು ಅಂತ ಹೇಳಿದಾಗ ಕೆಪ್ಟ್ ಹೇಳ್ತಾನೆ, ಇಂಥ ಸಾಮಗ್ರಿಗಳನ್ನು ಪೂರೈಸೋ ಜವಾಬ್ದಾರಿ ನನಗೆ ಕೊಡಿ. ವರ್ಷಕ್ಕೆ 2 ಸಲ ನಾನು ಈ ಕಡೆ ಬರ್ತೀನಿ. ಕೊಯ್ಲು ಆದಮೇಲೆ ನುಬಿಯಾ ಕಡೆಗೆ ಹೋಗ್ತಾ 1 ಸಲ ಬರ್ತೀನಿ. ಆಗ ನಿಮಗೆ ಬೇಕಾದ ಸಾಮಗ್ರಿಗಳನ್ನು ಇಲ್ಲಿ ಇಳಿಸ್ಬಿಟ್ಟು ಹೋಗ್ತೀನಿ. ಮಹಾಪೂರದ ಸಮಯದಲ್ಲಿ ನುಬಿಯಾದಿಂದ ವಾಪಸ್ ಆಗ್ತೀನಿ. ಆಗ ನಿಮ್ಮ ಸಿದ್ಧ ಸಾಮಗ್ರಿಗಳನ್ನ ಕೊಂಡುಕೊಂಡು ಬೇರೆ ಕಡೆಗೆ ಮಾರಾಟ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಮೆನೆಪ್ಟ ಲಿಪಿಕಾರನಾದಂತಹ ಇಪ್ಯುವರ್ನನ್ನು ಕರೀತಾನೆ. ಹೇಳ್ತಾನೆ, ವಾಣಿಜ್ಯಕ್ಕೆ ಸಂಬಂಧಪಟ್ಟ ಈ ಕೆಲವು ವಿಷಯಗಳನ್ನು ಬರ್ಕೊಳ್ಳಿ ಅಂತ ಹೇಳಿಬಿಟ್ಟು, ಕೆಪ್ಟು ಅವರೇ, ನಮ್ಮ ಪ್ರಾಂತ್ಯದಿಂದ ನೀವು ಕೊಂಡ್ಕೋಬಹುದಾದ ವಸ್ತುಗಳು ಯಾವುದು ಅಂತ ಕೇಳಿದಾಗ ಆತ ಹೇಳ್ತಾನೆ, ನೀವು ಏನು ಕೊಟ್ಟರು ಕೊಂಡ್ಕೊಳ್ತೀನಿ. ಅಧಿಕವಾದ ಧಾನ್ಯ ನಿಮ್ಮಲ್ಲಿ ಎಷ್ಟಿದ್ರೂ ಕೂಡ ನನಗೆ ಕೊಡಿ. ಏಕೆಂದರೆ ಈ ಭೂಮಿ ಮೇಲೆ ಹಲವಾರು ಕಡೆ ನನಗೆ ಗಿರಾಕಿಗಳಿದ್ದಾರೆ. ಎಲ್ಲರೂ ದವಸಗಳನ್ನು ಕೇಳ್ತಾರೆ. ಇನ್ನು ಒಳಗಡೆ ಬರ್ತಾ ನೀವು ಮಾಡಿರೋ ಗಡಿಯಾರವನ್ನು ನೋಡಿದೆ, ಎಷ್ಟು ಉತ್ಕೃಷ್ಟವಾಗಿತ್ತು. ಬಡಗಿ ಕೆಲಸ ಅಂದರೆ ಹಾಗಿರಬೇಕು. ಇದಕ್ಕೆ 75 ಉಟೆನ್ ಮೌಲ್ಯ ಕಟ್ಟಬಹುದು ಅಂತೇಳಿ ಹೇಳ್ತಾನೆ. ಉಟೆನ್ ಅಂದರೆ ಒಂದು ತಾಮ್ರದ ಕಡ್ಡಿ. ಆ ಥರದ 75 ತಾಮ್ರದ ಕಡ್ಡಿಗಳನ್ನು ಕೊಡಬಹುದು ಅಂತ ಹೇಳ್ಬಿಟ್ಟ ಅಂತ ಹೇಳ್ತಾನೆ. ಈ ಥರದ್ದು ವರ್ಷಕ್ಕೆ ನನಗೆ 20 ಬೇಕು. ಇನ್ನೂ ಒಂದು ಹೊಸ ಬಗೆಯ ಗಡಿಯಾರ ಮೆಂಫಿಸಲ್ಲಿ ಸಿದ್ಧ ಆಗಿದೆ. ಅದು ಹಾಲುಗಲ್ಲಿನಲ್ಲಿ ಮಾಡಿದ್ದಾರೆ. ಹಾಲುಗಲ್ಲು ಅಂದರೆ ಇಲ್ಲಿ ಗ್ಲಾಸ್ ಅಥವಾ ಗಾಜು. ಮೇಲೂ ಕೆಳಗೂ ಅಗಲವಾದ ಬಾಯಿ ಇರುತ್ತೆ, ಮಧ್ಯದಲ್ಲಿ ಸಣ್ಣ ರಂಧ್ರ ಇರುತ್ತೆ. ನುಣುಪಾದ ಮರಳನ್ನು ತುಂಬಿದರೆ 1 ತಾಸಿಗೆ ಒಮ್ಮೆ ಅದು ಬರಿದಾಗತ್ತೆ. ಮುಂದಿನ ಸಲ ಬರ್ತಾ ನಿಮಗೊಂದು ತಂದು ಕೊಡ್ತೀನಿ. ನಿಮ್ಮ ಕುಶಲಕರ್ಮಿಗಳು ಅದನ್ನು ನೋಡಿದ್ರೆ ಸುಲಭವಾಗಿ ಮಾಡಿಬಿಡ್ತಾರೆ. ವರ್ಷಕ್ಕೆ 10 ಬೇಕಾದರೂ ನಾನು ಕೊಂಡ್ಕೊಳ್ತೀನಿ. ಹಾಗೆಯೇ ಮರದ ಗಡಿಯಾರ ಕೂಡ ಅಷ್ಟೇ ಮೌಲ್ಯದ್ದು. ನಿಮ್ಮಲ್ಲಿ ಒಳ್ಳೆ ಬೇಟೆಗಾರರಿದ್ದಾರೆ ಅಂತ ಕೇಳಿದೆ. ಕೇಳೋದೇನು ಬಂತು, ಸಿಂಹನೇ ಇಲ್ಲಿ ಸಾಕ್ಷಿಯಾಗಿ ನಿಂತಿದೆಯಲ್ಲ. ಅದೇ ಥರ ಜಿಂಕೆ, ಚಿರತೆ ಅಥವಾ ಸಿಂಹ ಇವುಗಳ ಚರ್ಮ ಇದು ಸಿಕ್ಕರೂ ಕೂಡ ನಾನು ತಗೊಳ್ತೀನಿ. ನೀವು 1 ಚದರ ಮೊಳದಷ್ಟು ತುಂಡು ಕೊಟ್ಟರೆ ನಾನು ಅದಕ್ಕೆ 2 ಉಟೆನ್ ಕೊಡ್ತೀನಿ. ಅದನ್ನೇ ಹೊಲಿದ್ಬಿಟ್ಟು ಸೈನಿಕರಿಗೆ ಉಡುಗೆ ರೂಪದಲ್ಲಿ, ಅಂದರೆ ಸೈನಿಕರು ಹಾಕ್ಕೊಳ್ಳೋ ಬಟ್ಟೆ ಅಥವಾ ಡ್ರೆಸ್ ರೂಪದಲ್ಲಿ ಕೊಟ್ಟರೆ ಅದಕ್ಕೆ 5 ಉಟೆನ್ ಕೊಡ್ತೀನಿ. ಕೆತ್ತನೆ ಕೆಲಸದ ಕೈಗೋಲು ಅಂದರೆ ಇಲ್ಲಿ ವಾಕಿಂಗ್ ಸ್ಟಿಕ್ಕು ಅಥವಾ ಊರುಗೋಲು ಇವನ್ನು ಕೊಟ್ಟರೆ 1 ಉಟೆನ್ ಕೊಡ್ತೀನಿ. ನೇಗಿಲನ್ನು ಮಾಡಿಕೊಟ್ರೆ 2 ಉಟೆನ್ ಕೊಡ್ತೀನಿ. 1 ಜಾಡಿ ಜೇನು ಕೊಟ್ಟರೆ 1 ಉಟೆನ್ ಕೊಡ್ತೀನಿ. ಹಾಗೆಯೇ ಒಳ್ಳೆ ಜಾತಿಯ ರಾಸುಗಳು ಅಂದರೆ ದನಗಳಿದ್ದರೆ ಅವು ಕೂಡ ಬೇಕು. ಅವುಗಳನ್ನು ಸಾಗಿಸೋಕ್ಕೆ ನಾನು ಬೇರೆ ರಾಸು ದೋಣಿಯನ್ನು ಕಳಿಸ್ತೀನಿ. 1 ಹೋರಿಗೆ 119 ಉಟೆನ್. ಇಷ್ಟು ಬೆಲೆ ಕೊಡ್ತಾನಲ್ಲ, ಇವನಿಗೆ ಇದರಿಂದ ಎಷ್ಟು ಲಾಭ ಇರಬಹುದು ಅಂತ ನೀವು ಆಶ್ಚರ್ಯ ಪಡಬಹುದು. ನಿಮ್ಮ ದೇಶದಲ್ಲಿ ಹೇಳೋ ಹಾಗೆ ಮಾಟ್ನ ಆಣೆ ಅಂದರೆ ದೇವರ ಆಣೆಯಾಗೂ ನಾನು ಹೇಳ್ತಾ ಇದ್ದೀನಿ, ವ್ಯಾಪಾರದಲ್ಲಿ ನಷ್ಟನೂ ಇದೆ, ಲಾಭನೂ ಇದೆ. ನಷ್ಟ ಆಯಿತು ಅಂತ ನಾನು ಕುಗ್ಗೋದಿಲ್ಲ, ಹಾಗೆ ಲಾಭ ಆಯಿತು ಅಂತ ಹಿಗ್ಗೋದು ಇಲ್ಲ. ದೇವರು ನನ್ನನ್ನು ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳಿಬಿಟ್ಟು
ಕೆಪ್ಟು ದೀರ್ಘವಾಗಿ ತಾನು ಅಂದ್ಕೊಂಡಿದ್ದು, ತಾನು ಮಾಡಬೇಕು ಅಂದ್ಕೊಂಡಿರೋದು ಪ್ರತಿಯೊಂದನ್ನು ಕೂಡ ಮೆನೆಪ್ಟ ಮುಂದೆ ಹೇಳ್ತಾನೆ. ಈ ಬಗೆಯ ವಾಣಿಜ್ಯದ ಉಪಯುಕ್ತತೆಯನ್ನು ಮೆನೆಪ್ಟಾಗೆ ಈಗಾಗಲೇ ತಿಳ್ಕೊಂಡಿರ್ತಾನೆ. ಇದರ ವಿವರ ತಿಳಿದು ಅವನಿಗೂ ಕೂಡ ಸಂತೋಷ ಆಗುತ್ತೆ. ಜೊತೆಗೆ ಶಸ್ತ್ರಾಸ್ತ್ರಗಳ ಸಮಸ್ಯೆ ಕೂಡ ಅವನನ್ನು ಕಾಡಿರುತ್ತೆ. ಕ್ನೆಮ್ ಕಡೆಗೆ ಒಂದ್ಸತಿ ನೋಡ್ತಾನೆ, ಹೇಳ್ತಾನೆ, ಕೆಪ್ಟು, ನಮಗೆ ಶಸ್ತ್ರಾಸ್ತ್ರ ಸರಬರಾಜನನ್ನು ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಆತ ಹೇಳ್ತಾನೆ, ಎಷ್ಟೇ ಶಾಂತಿ ಪ್ರಿಯರಾಗಿದ್ರೂ ಕೂಡ ಹೋರಾಟ ಅನ್ನೋದು ಮನುಷ್ಯನಿಗೆ ತಪ್ಪಿದ್ದೇ ಅಲ್ಲ. ಆಯಿತು, ಈಟಿ, ಕಟಾರಿ, ಬಿಲ್ಲು, ಬಾಣ ಇವನ್ನೆಲ್ಲ ನಾನು ತರಬಲ್ಲೆ ಅಂತಾನೆ. ಹಾಗೆಯೇ 10 ಸುತ್ತಿಗೆಗಳು ಬೇಕು, ಗರಗಸಗಳು ಬೇಕು, ಬೈರಿಗೆಗಳು ಬೇಕು ಅಂತ ಹೇಳಿದಾಗ ಅದರಲ್ಲಿ 2 ಈಗಲೇ ಸಿದ್ಧವಾಗಿದೆ, ವಿನಿಮಯವಾಗಿ ನಾನು ಏನಾದರೂ ತಗೊಳ್ತೀನಿ ಅಂತ ಹೇಳಿದಾಗ, ಬಟ್ಟೆ ಗಿಟ್ಟೆ ಏನಾದರೂ ತಗೋತೀರಾ ಅಂತ ಮೆನೆಪ್ಟ ಕೇಳ್ತಾನೆ. ಓಹೋ ಅಂತ ಅವನು ಒಪ್ಕೊಳ್ತಾನೆ. ಸರಿ, ನಮ್ಮ ಮುಖಂಡರು ಸ್ನೊಫ್ರು ಅಂತ ಇದ್ದಾರೆ ಅಂತ ಮೆನೆಪ್ಟ ಹೇಳಿದಾಗ ಕೆಪ್ಟು ನಗುತ್ತಾನೆ. ಗೊತ್ತು ನನಗೆ, ಸ್ನೊಫ್ರು, ಸೆಬೆಕ್ಕು ಇವರಿಬ್ಬರ ಹೆಸರು ನಾನು ಕೇಳಿದ್ದೀನಿ ಅಂತ ಹೇಳಿದಾಗ ಇವನು ತುಂಬ ಪ್ರಚಂಡ ಅಂತ ಕೂಡ ಮೆನೆಪ್ಟನಿಗೆ ಅನಿಸುತ್ತೆ. ಸ್ನೊಫ್ರು ಮತ್ತು ಅವರ ಶಿಷ್ಯರು ಮಾಡಿರೋ 100 ಮೂರ್ತಿಗಳಿವೆ ಅಂತ ಹೇಳಿದಾಗ ನೋಡ್ತೀನಿ ಅಂತ ಆತ ಹೇಳ್ತಾನೆ. ಅವುಗಳನ್ನು ರಾಜಧಾನಿಯಲ್ಲಿ ಮಾರಾಟ ಮಾಡಬಹುದು ಅಂತ ಕೂಡ ಕೆಪ್ಟ್ ಹೇಳ್ತಾನೆ. ಸ್ನೊಫ್ರು ಮತ್ತು ಸೆಬೆಕ್ಕುರವ್ರನ್ನ ಕೆಪ್ಟ್ ಭೇಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಮೆನೆಪ್ಟಾಗೆ ಅನಿಸುತ್ತೆ. ಇವತ್ತು ಸೆಬೆಕ್ಕು ಬರೋ ದಿನ, ಆದರೆ ತಡ ಆಗಬಹುದು. ಹೇಳಿ ಕಳಿಸಿದ್ರೆ ಬಹುಶಃ ಅವರಿಬ್ಬರು ಬೇಗ ಬರ್ತಾರೇನೋ ಅಂತ ಅಂದ್ಕೊಂಡು ಕ್ನೆಮ್ ಕಡೆ ನೋಡಿಬಿಟ್ಟು ಮೆನೆಪ್ಟ ಹೇಳ್ತಾನೆ, ಸ್ನೊಫ್ರು ನನ್ನ ಮತ್ತು ಮಾವನನ್ನು ಕರ್ಕೊಂಡು ಬರ್ತೀಯಾ ಅಂತ ಅಂದಾಗ ಅವರನ್ನು ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇರ್ತೀನಿ ಅಂತ ಕೆಪ್ಟ್ ಹೇಳ್ತಾನೆ. ಹಾಗೆ ಬಟ ಕಡೆ ನೋಡ್ತಾನೆ, ಮುಗುಳ್ನಗೆ ಬೀರ್ತಾನೆ. ಇವ್ರ ಪರಿಚಯ ನನಗಾಗಲಿಲ್ಲ ಅಂತ ಹೇಳಿದಾಗ ಮೆನೆಪ್ಟ ಹೇಳ್ತಾನೆ, ಇವರು ಬಟ ಅಂದ್ಬಿಟ್ಟು ನಮ್ಮ ನದಿ ಸಾರಿಗೆಗೆ ಇವರು ಮುಖ್ಯಸ್ಥರು, ಶ್ರೇಷ್ಠರಾದಂತಹ ಅಂಬಿಗರು ಅಂತ ಹೇಳಿದಾಗ, ಈಗ ಹೋದ್ರಲ್ಲ ಅವರು ದಳಪತಿ ಕ್ನೆಮ್ ಹೊಟೆಪ್ಪ ಅಂತ ಕೇಳಿದಾಗ ಹೌದು ಅಂತ ಮೆನೆಪ್ಟ ಹೇಳ್ತಾನೆ. ಇವರಿಬ್ಬರ ಹೆಸರು ಕೂಡ ನನಗೆ ತುಂಬ ಪರಿಚಯ ಆಗಿದೆ, ಆದರೆ ಇವರಿಬ್ಬರನ್ನು ನಾನು ನೋಡಿರಲಿಲ್ಲ ಅಂತ ಕೆಪ್ಟ್ ಹೇಳ್ತಾನೆ. ಅಕ್ಕಪಕ್ಕದ ಪ್ರಾಂತ್ಯಗಳ ದಾರಿಯಲ್ಲಿ ಹೋಗಬೇಕಾದ್ರೆ ಸುದ್ದಿ ಹಬ್ಬಿರಬೇಕು ಅಂತ ಕಾಣುತ್ತೆ ಎಲ್ಲ ಕಡೆ ಅಂತ ಮೆನೆಪ್ಟ ಹೇಳ್ತಾನೆ. ನಿಜ, ಈ ಸುದ್ದಿ ರಾಜಧಾನಿಗೂ ಕೂಡ ಹೋಗಿರಬೇಕು, ಆದರೆ ನಿಮ್ಮ ಈ ಅಸಾಧಾರಣವಾದಂತಹ ಆಡಳಿತ ವ್ಯವಸ್ಥೆ ಬಗ್ಗೆ ಪೆರೋಗೆ ಏನು ಗೊತ್ತಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಮೆನೆಪ್ಟಾನನ್ನು ನೋಡಿ ಕೆಪ್ಟ್ ಮುಂದುವರಿಸ್ತಾನೆ. ನೀವು ಆಕ್ಷೇಪ ಮಾಡೋದಿಲ್ಲ ಅಂದರೆ ನಾನು ಕೆಲಸ ಮಾಡ್ತೀನಿ. ನೀವು ವಾಣಿಜ್ಯ ಸಂಬಂಧ ವಿಷಯವಾಗಿ ಚಿಂತೆ ಮಾಡಬೇಕಾಗಿಲ್ಲ, ಅದು ಬೇರೆ ಇದು ಬೇರೆ. ನಾನು ರಾಜಧಾನಿಗೆ ಹೋದಾಗ ಪೆರೋಗೆ ಇಲ್ಲಿಯ ಆಡಳಿತದ ಬಗ್ಗೆ ಹೇಳ್ತೀನಿ, ಅದು ಹೇಳಬೇಕು, ಅವ್ರಿಗದು ಗೊತ್ತಾಗಬೇಕು ಅಂತ ಹೇಳ್ತಾನೆ. ಮೆನೆಪ್ಟ ಬದಲಿಗೆ ಏನು ಹೇಳೋದಿಲ್ಲ, ಒಂದು ಮುಗುಳ್ನಗೆಯನ್ನು ನಗುತ್ತಾನೆ. ಕೆಪ್ಟ್ ಮಾತು ಬದಲಾಯಿಸ್ತಾನೆ. ಇಲ್ಲಿ 2 ಕಂಬಗಳಿದೆಯಲ್ಲ, ಅದರಲ್ಲಿ ಒಂದಕ್ಕೆ ನಿಮ್ಮನ್ನು ಬಿಗಿದಿದ್ರಂತಲ್ವಾ ಅಂದಾಗ ಮೆನೆಪ್ಟ ನನ್ನ ಕಟ್ಟಿದ್ದ ಕಂಬದ ಕಡೆಗೆ ಇಪ್ಪಿಯವರು ಹೋಗ್ತಾನೆ. ಹೌದು, ಈ ಕಂಬಕ್ಕೆ ಅವರನ್ನು ಬಿಗಿದಿದ್ದು ಅಂತ ಹೇಳ್ತಾನೆ. ಮೆನೆಪ್ಟ ಏನು ಮಾತಾಡೋದಿಲ್ಲ, ಎದ್ದು ನಿಂತ್ಕೊಳ್ತಾನೆ. ಸ್ನೊಫ್ರು ಮತ್ತು ಸೆಬೆಕ್ಕು ಇನ್ನೇನು ಬಂದುಬಿಡ್ತಾರೆ, ನಮ್ಮ ಉದ್ಯಾನವನ್ನು ನೋಡುವರಂತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಕೆಪ್ಟ್ ಎದ್ದೇಳ್ತಾನೆ, ಮೆನೆಪ್ಟ ಹಿಂದೆನೆ ಅವನು ಹೋಗ್ತಾನೆ. ಆ ಉದ್ಯಾನದಲ್ಲಿ ಕೊಂದಿದ್ದಂತಹ ಸಿಂಹವನ್ನು ಇಟ್ಟಿರ್ತಾರೆ. ಸಿಂಹದ ಹತ್ರಕ್ಕೆ ಬಂದಾಗ ಕೆಪ್ಟ್ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಪ್ರಸಾದನ ಕೆಲಸವನ್ನು ಮಾಡಿದ್ದಾರೆ. ಮನುಷ್ಯ ರಕ್ಷಿತ ಶವವಾಗಿ ಗೋರಿ ಕಾಣ್ತಾನೆ, ಆದರೆ ಪ್ರಾಣಿ ಸೊರಗದೇ ಇರೋ ಗೊಂಬೆ ಆಗಿ ನಿತ್ಯ ಅಲಂಕಾರಕ್ಕೆ ನೆರವಾಗುತ್ತೆ. ಎಲ್ಲ ಸರಿ, ಈ ಕಣ್ಣಿಗೆ ಯಾಕೆ ಕಪ್ಪು ಪಟ್ಟಿ ಕಟ್ಟಿದ್ದೀರಾ ಅಂತ ಹೇಳಿದಾಗ ಮತ್ತೆ ತಾನೇ ಮುಂದುವರಿಸ್ತಾನೆ. ಇಲ್ಲಿ ಕಂದಾಯ ಅಧಿಕಾರಿ ಟೆಹುಟಿ ಅಂತಿದ್ರಲ್ಲ, ಅವರು ಮುಖ್ಯಸ್ಥನ ಒಂದು ಕಣ್ಣು ಹೋಯ್ತು ಅಂತ ನಾನು ಕೇಳಿದೆ. ಕೆಳಗಡೆ ಏನೋ ಬರೆದಿದ್ದೀರಾ, ನನಗೆ ಓದಕ್ಕೆ ಬರಲ್ಲ. ನಿಮಗೆ ಗೊತ್ತಲ್ಲ, ನಮ್ಮ ದೇಶದಲ್ಲಿ ನಾವು ಆಡೋ ಭಾಷೆಗೆ ಲಿಪಿನೇ ಇಲ್ಲ. ಏನಿದ್ರು ವರ್ತಕರು ಬರೀ ನೇರವಾದ ಗೆರೆಗಳನ್ನ ಎಳಿತಾರೆ. ಹಾಗಾಗಿ ಇಲ್ಲಿ ಏನು ಬರೆದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಹುಶಃ ಈ ಸಿಂಹ ಹೊಡೆದವರ ಹೆಸರೇನಾದರೂ ಬರೆದಿದ್ದೀರಾ ಅಂತ ಹೇಳ್ಬಿಟ್ಟು ಕೆಪ್ಟ್ ಕೇಳಿದಾಗ, ಹೌದು, ಕ್ನೆಮ್ ಹೊಟೆಪ್ ಹೊಡೆದದ್ದು ಅಂತ ಇಲ್ಲಿ ಬರೀಲಾಗಿದೆ ಅಂತ ಮೆನೆಪ್ಟ ಹೇಳ್ತಾನೆ. ಓ, ದಳಪತಿಗಳು ಹೊಡೆದಿದ್ದೇನು, ಸಂತೋಷ ಅಂತ ಕೆಪ್ಟ್ ಹೇಳ್ತಾನೆ. ಹೌದು,
ಹಾಗೇನೆ ಊರಿನ ಹುಡುಗರು ಈ ಸಿಂಹಕ್ಕೆ ಬಕೀಲ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದಾಗ, ಬಕೀಲನ ಅಂದರೆ ಕಣ್ ಕೊಳ್ಕೊಂಡವನ ಅಂತ ಕೇಳ್ತಾನೆ ಅವನು. ಹೌದು ಅಂತ ಹೇಳಿಬಿಟ್ಟು ಮೆನಪ್ಟ ಹೇಳ್ತಾನೆ. ಸಿಂಹವನ್ನು, ಅದರ ಬಲಗಣ್ಣನ್ನು ಇನ್ನೊಮ್ಮೆ ಕೆಪ್ಟ್ ನೋಡ್ತಾನೆ, ಜೋರಾಗಿ ನಗುತ್ತಾನೆ, ಒಂದೆರಡು ಹೆಜ್ಜೆ ಮುಂದೆ ಇಟ್ಟು ಗಡಿಯಾರದ ಕಡೆಗೆ ನಿಂತ್ಕೊಳ್ತಾನೆ. ಪೇಶ್, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮಹಾದ್ವಾರದ ಹೊರಗಡೆಗೆ ಅವರು ಬಂದಿರ್ತಾರೆ. ಈ ನಿಮ್ಮ ವಿಜಯ ಸ್ತಂಭ ಕೂಡ ರಮ್ಯವಾದ ಕಲ್ಪನೆ, ಇದು ಪ್ರಾಕಾರನೇ ಇಲ್ಲದೆ ಇರೋ ರಾಜಗೃಹ, ಮುಖವಾಡ ಇಲ್ಲದೆ ಇರೋ ಮನುಷ್ಯರು, ತುಂಬ ವಿಸ್ಮಯಕರವಾಗಿದೆ. ಇಲ್ಲಿಗೆ ಬಂದು ನಾನು ನೋಡಿದ್ದನ್ನು ಪೆರೋಗ ವಿಷಯ ಹೇಳೋಣ ಅಂದ್ಕೊಂಡಲ್ಲ, ನೀವು ಅದ್ರ ಬಗ್ಗೆ ಏನು ಹೇಳ್ತಿಲ್ಲ ಅಂತ ಕೆಪ್ಟ್ ಹೇಳ್ತಾನೆ. ಅಂದರೆ ಇಲ್ಲಿವರೆಗೂ ಪೆರೋ ಅಥವಾ ರಾಜರು ಅಥವಾ ಅಧಿಕಾರಿಗಳು ಅಂದರೆ ಸಾಮಾನ್ಯ ಜನರಿಂದ ತುಂಬ ದೂರ ಇರ್ತಾರೆ. ಅವ್ರಿಗೂ ಇವ್ರಿಗೂ ಒಂದು ಅಂತರ ಅಂತ ಇರುತ್ತೆ. ಅವರನ್ನು ಇವರು ನೋಡೋದಾಗಲಿ ಅವ್ರ ಜೊತೆ ಮಾತಾಡೋದಾಗಲಿ ಕೂಡ ತುಂಬ ಅಸಾಧ್ಯವಾಗಿರುತ್ತೆ. ಎರಡರ ಮಧ್ಯೆ ಒಂದು ದೊಡ್ಡದೊಂದು ಗೋಡೆಯನ್ನು ಕೂಡ ಕಟ್ಟಿರ್ತಾರೆ. ಆದರೆ ಈ ಒಂದು ಸಣ್ಣ ಕ್ರಾಂತಿ ಆದಮೇಲೆ ಮೆನೆಪ್ಟ ಆ ರಾಜಗೃಹದ ಪ್ರಾಕಾರವನ್ನು ಅಂದರೆ ಕಾಂಪೌಂಡನ್ನು ಕೂಡ ಕೆಡಿಸಾಕಿರ್ತಾನೆ. ಜೊತೆಗೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ರಾಜಗೃಹಕ್ಕೆ ಬಂದು ಹೋಗಿ ಮಾಡಬಹುದು, ಮತ್ತು ತಮಗೆ ಅನಿಸೋದನ್ನು ನೇರವಾಗಿ ನಾಯಕರಿಗೆ ಅಥವಾ ಅವರ ಕೈ ಕೆಳಗಿನ ಅಧಿಕಾರಿಗಳಿಗೆ ತಿಳಿಸಬಹುದು ಅಂತ ಮೆನೆಪ್ಟ ಎಲ್ಲ ಸರಳವಾಗಿ ನಡೆಯೋ ಹಾಗೆ ಮಾಡಿರ್ತಾನೆ. ಇದೆಲ್ಲ ಆ ಕೆಪ್ಟ್ಗೂ ಕೂಡ ತುಂಬ ವಿಸ್ಮಯ ಅಂತ ಅನಿಸುತ್ತೆ. ಇದನ್ನೆಲ್ಲ ನಾನು ಹೋಗಿ ಪೆರೋಗೆ ಹೇಳಲ ಅಂತ ಕೇಳಿದಾಗ, ಮೆನೆಪ್ಟ ಹಿರಿಯರ ಸಮಿತಿ ಬರಲಿ, ಅವ್ರು ಪರ್ಯಾಲೋಚನೆ ಮಾಡಲಿ, ಆಮೇಲೆ ಹೇಳ್ತೀವಿ ಅಂತ ಹೇಳಿದಾಗ, ಆಗಲಿ ಸಂಜೆ ಒಳಗಡೆ ಹೇಳಿ ಅಂತ ಅವನು ಹೇಳ್ತಾನೆ. 4-5 ದಿನ ಇದ್ದು ಹೋಗ್ಬೋದಲ್ಲ ನೀವು ಅಂತ ಮೆನೆಪ್ಟ ಹೇಳ್ತಾನೆ. ಆಗ ಕೆಪ್ಟ್ ಹೇಳ್ತಾನೆ, ಕ್ಷಮಿಸಬೇಕು, ಈಗಲೇ ತಡ ಆಗಿದೆ, ರಾಜಧಾನಿಯಲ್ಲಿ ವರ್ತಕರು ನನ್ನ ದಾರಿ ಕಾಯ್ತಾ ಇರ್ತಾರೆ. ಮುಂದಿನ ಸಲ ಸಾಮಾನುಗಳನ್ನು ತುಂಬಿಕೊಂಡು ಬಂದಾಗ ನೀವು ಹೇಳಿದ ಹಾಗೆ ನಾನು ಕೇಳ್ತೀನಿ ಅಂತ ಹೇಳಿದಾಗ, ಆಯಿತು ನಿಮ್ಮ ಇಷ್ಟ, ಆದರೆ ಇವತ್ತು ಸಂಜೆ ನಮ್ಮ ಆತಿಥ್ಯವನ್ನಾದರೂ ನೀವು ಸ್ವೀಕಾರ ಮಾಡಿ ಹೊರಡಬೇಕು ಅಂತ ಮೆನೆಪ್ಟ ವಿನಯದಿಂದಲೇ ಹೇಳ್ತಾನೆ. ಕೆಪ್ಟು ಕೂಡ ಇದನ್ನೆಲ್ಲ ನಿರೀಕ್ಷೆ ಮಾಡಿರ್ತಾನೆ. ಅವನ ಸಮಸ್ಯೆ ಏನು ಅಂದರೆ, ಅವನು ತಂದಿದ್ದಂತಹ ನಾವೆಯ ನೌಕರರು ಹೊರಗಡೆ ಬಿಟ್ಟರೆ ಸಾಕು, ಅವರು ಸೂಳೆಗೇರಿ ಕಡೆಗೆ ನೇರವಾಗಿ ಹೋಗ್ತಾ ಇರ್ತಾರೆ. ನೀರಾನ ಪ್ರಾಂತ್ಯದ ಜೊತೆಗೆ ಸ್ಥಾಪನೆ ಮಾಡಬೇಕಾಗಿದ್ದ ವಾಣಿಜ್ಯದ ಸಂಬಂಧದ ಸೂಕ್ಷ್ಮ ಘಟ್ಟನೆ ಅದಾಗಿರುತ್ತೆ. ಯಾವುದೇ ಬಗೆಯ ಆಭಾಸಕ್ಕೂ ಎಡೆಗೊಡದೆ ಅಲ್ಲಿಂದ ಹೊರಗಡೆ ಹೋಗೋದು ಶ್ರೇಯಸ್ಸು. ದೋಣಿ ಲಂಗರ್ ಬಿಟ್ಟ ಕಡೆ ತನಗೂ ಮತ್ತು ತನ್ನ ನೌಕರರಿಗೂ ಹೆಣ್ಣುಗಳು ಬೇಕು. ನೆಹರೂರ ಆ ಹೆಸರನ್ನ ಸಾಕಷ್ಟು ಸಲ ಕೆಪ್ಟು ಕೇಳಿರ್ತಾನೆ. ಅವಳು ನರ್ತಿಸೋದನ್ನು ನೋಡೋ ಆಸೆ ಕೂಡ ಅವನಿಗಿರುತ್ತೆ. ಆದರೆ ಆತ್ಮ ಸಂಯಮ ಅನ್ನೋದು ಅವನ ವೃತ್ತಿನಲ್ಲಿ ಮುಖ್ಯ ಲಕ್ಷಣವಾಗಿರುತ್ತೆ. ನಿರೀಕ್ಷೆ ಮಾಡ್ತಿದ್ದ ಪ್ರಶ್ನೆಗೆ ಉತ್ತರವನ್ನು ಕೂಡ ಅವನು ತಕ್ಷಣ ಸಿದ್ಧಗೊಳಿಸ್ಕೊಳ್ತಾನೆ. ಅನ್ಯತಾ ಭಾವಿಸ್ಬೇಡಿ, ಸಂಜೆ ಹೊತ್ತಿಗೆ ಇಲ್ಲಿಂದ ಹೊರಟ್ರೆ 6ನೇ ದಿವಸಕ್ಕೆ ನಾವು ಮೆಂಫಿಸ್ ಸೇರ್ತೀವಿ. ಬಿಸಿಲು ಏರಿದ ಮೇಲೆ ರಾಜಧಾನಿ ತಲುಪಿದ್ರೆ ಆ ದಿವಸ ಏನು ಕೆಲಸನೂ ಆಗೋದಿಲ್ಲ. ಹಾಗಾಗಿ ಮತ್ತೂ ಒಂದಿನ ಮುಂದಕ್ಕೆ ಹೋಗುತ್ತೆ ನಂದು. ಹಾಗಾಗಿ ನಾನೀಗ ತಕ್ಷಣ ಹೊರಡಬೇಕು ಅಂತ ಹೇಳ್ತಾನೆ. ಮೆನೆಪ್ಟ ಪರೀಕ್ಷಕ ದೃಷ್ಟಿಯಿಂದಲೇ ಕೆಪ್ಟುವನ್ನು ನೋಡ್ತಾನೆ. ಅಲ್ಲಿ ವಿನಮ್ರತೆಯನ್ನು ಬಿಟ್ಟು ಬೇರೆ ಯಾವುದೇ ಭಾವನೆ ಇವನಿಗೆ ಅರ್ಥ ಆಗೋದಿಲ್ಲ. ಕೆಪ್ಟು ಮತ್ತು ಮೆನೆಪ್ಟ ಹೂಗಿಡಗಳನ್ನು ನೋಡ್ತಾ ಇದ್ದ ಹಾಗೇನೆ ಸ್ನಫ್ರು ಮತ್ತು ಸೆಬೆಕು ಅಲ್ಲಿಗೆ ಬರ್ತಾರೆ. ಕ್ನೆಮ್ ಹೊಟೆಪ್ ಅವರನ್ನು ಕರ್ಕೊಂಡು ಬಂದಿರ್ತಾನೆ. ವಾಣಿಜ್ಯ ಸಂಬಂಧದ ವಿವರಗಳನ್ನು ಕ್ನೆಮ್ ಇಷ್ಟೊತ್ತಿಗಾಗಲೇ ಅವರಿಬ್ಬರಿಗೂ ಹೇಳಿರ್ತಾನೆ. ಹೊಸ ಸಾಧ್ಯತೆಗಳು ಅವ್ರಿಗೆ ಕಣ್ಣಿಗೆ ಬಂದು ಸ್ನಫ್ರಿಗೂ ಕೂಡ ತುಂಬ ಸಂತೋಷ ಆಗ್ತಾ ಇರುತ್ತೆ. ಏಕೆಂದರೆ ಇವರು ಮಾಡಿದಂತಹ ಸುಂದರವಾದ ಮೂರ್ತಿಗಳು ಮತ್ತು ಮೃದುವಾದ ಬಟ್ಟೆಗಳನ್ನು ಕೊಂಡ್ಕೊಳ್ಳೋಕ್ಕೆ ಒಬ್ಬರು ಗಿರಾಕಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಸಂತೋಷ ಆಗ್ತಾ ಇರುತ್ತೆ. ಆಗ ಸ್ನಫ್ರು ಮೆನೆಪ್ಟಾಗಿ ಹೇಳ್ತಾನೆ, ಈ ವಾಣಿಜ್ಯದ ವ್ಯವಹಾರದಿಂದ ಒಳ್ಳೇದಾಗತ್ತಲ್ವಾ ಅಂದಾಗ ಆತ ಉತ್ತರಿಸ್ತಾನೆ, ನಮ್ಮ ಪ್ರಾಂತ್ಯಕ್ಕೆ ಇದರಿಂದ ಪ್ರಯೋಜನ ಇದೆ, ಲಾಭ ಇದೆ ಅಂತ ಹೇಳ್ತಾನೆ. ಕೆಪ್ಟು ಕಡೆಗೆ ತಿರುಗಿ ಅವನು ಹೇಳ್ತಾನೆ, ಬನ್ನಿ ಸ್ನಫ್ರು ಮನೆಯಲ್ಲಿರೋ ಮೂರ್ತಿಗಳನ್ನು ನೋಡುವರಂತೆ, ವಿಕ್ರಯಕ್ಕೆ ಇರೋ ಬಟ್ಟೆಗಳನ್ನು ಕೂಡ ನೇಕಾರರು ಅಲ್ಲಿಗೆ ಕರ್ಕೊಂಡು ಬಂದು ತೋರಿಸ್ತಾರೆ ಅಂತ ಹೇಳಿದಾಗ ಕೆಪ್ಟು ತನ್ನ ನೌಕರರನ್ನ ಕರೆದು ಹೇಳ್ತಾನೆ, ಸುತ್ತಿಗೆ, ಗರಗಸ, ಭೈರಿಗೆ ಇವುಗಳನ್ನು ತಗೊಂಡು ಬನ್ನಿ ಅಂತ. ಅಂದರೆ ಆಗ ಅಲ್ಲಿ ಹಣದ ವಿನಿಮಯ ಅನ್ನೋದು ಇರಲಿಲ್ಲ, ವಸ್ತುಗಳ ವಿನಿಮಯದಿಂದ ವಾಣಿಜ್ಯ ವ್ಯವಹಾರಗಳೆಲ್ಲ ನಡೀತಾ ಇತ್ತು. ಈಗ ಸ್ನಫ್ರು ಮತ್ತು ಸೆಬೆಕ್ಕು ಮಾಡಿದಂತಹ ಮೂರ್ತಿಗಳು ಮತ್ತು
ಬಟ್ಟೆಗಳನ್ನು ಕೊಂಡ್ಕೊಳ್ಬೇಕು ಅಂದರೆ ಕೆಪ್ಟು ಅದಕ್ಕೆ ಬದಲಾಗಿ ಏನಾದರೂ ಕೊಡಬೇಕಾಗಿತ್ತು. ಇವ್ರಿಗೆ ಅವಶ್ಯಕವಾಗಿ ಬೇಕಾಗಿದ್ದಂತಹ ಸುತ್ತಿಗೆ, ಗರಗಸ, ಬೈರಿಗೆಗಳನ್ನು ಕೊಟ್ಟು ತಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ ಸಿದ್ಧವಾಗ್ತಾನೆ. ಸ್ನೊಫ್ರು ಮತ್ತು ಸೆಬೆಕುರವ್ರನ್ನ ಮೆನೆಪ್ಟ 4 ಹೆಜ್ಜೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಕೆಪ್ಟು ಪೆರೋನನ್ನು ನೋಡ್ತಾನಂತೆ. ನಮ್ಮ ರೀತಿ ನೀತಿ ಇವನಿಗೆ ಬಹಳ ಇಷ್ಟ ಆಗಿದೆ. ಅದನ್ನು ಹೋಗ್ಬಿಟ್ಟು ಪೆರೋಗೆ ಹೇಳ್ತಾನಂತೆ. ಏನು ಹೇಳೋಣ ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ತೋಚದೆ ಸ್ನೊಫ್ರು ಮತ್ತು ಸೆಬೆಕು ಸುಮ್ಮನಿರ್ತಾರೆ. ಆಗ ಮೆನೆಪ್ಟ ಹೇಳ್ತಾನೆ, ಈತ ಪೆರೋನನ್ನು ಕಾಣೋದು ತನ್ನ ಕೆಲಸದ ಮೇಲೆ, ನಮ್ಮ ದೂತನಾಗಿ ಅಲ್ಲ. ಒಳ್ಳೆ ಮಾತು ಹೇಳೋದಾದ್ರೆ ಹೇಳಿ ಬಿಡಿ, ನಮಗೇನು ನಷ್ಟ ಇಲ್ವಲ್ಲ. ಹಾಗೆಯೇ ಸೆಮನ ಮನೆಗೆ ಹೋಗ್ಬಿಟ್ಟು ಹಿರಿಯರಿಗೂ ತಿಳಿಸ್ಬಿಡ್ತೀನಿ, ಈತನನ್ನು ನೀವು ಕರ್ಕೊಂಡು ನಡೀರಿ ಅಂತ ಹೇಳ್ತಾನೆ. ಕೆಪ್ಟನ್ ಜೊತೆಗೆ ಸ್ನೊಫ್ರು ಮತ್ತು ಸೆಬೆಕು ಅವ್ರ ಮನೆಗಳಿಗೆ ಹೋದಾಗ ಬಟ ಮತ್ತು ಕ್ನೆಮ್ಹೋಟೆಪ್ ಜೊತೆಗೆ ಮೆನೆಪ್ಟ ಸೆಮ ಮನೆಗೆ ಹೋಗ್ತಾನೆ. ಉಳಿದ 3 ಜನ ಹಿರಿಯರು ಕೂಡ ಅಲ್ಲಿಗೆ ಬರ್ತಾರೆ. ಸೆಮ ಅಂದರೆ ಅವನು ಕೂಡ ಊರಿನ ಒಬ್ಬ ಮುಖ್ಯಸ್ಥ ಆಗಿರ್ತಾನೆ. ಈ ವಿಷಯವನ್ನು ಅಂದರೆ ಪೆರೋಗೆ ಇಲ್ಲಿನ ಆಡಳಿತ ವ್ಯವಸ್ಥೆಯ ವಿಷಯವನ್ನು ತಿಳಿಸೋದ್ರ ಬಗ್ಗೆ ಅದರ ಸಾಧಕ ಬಾಧಕಗಳನ್ನು ವಿವೇಚನೆ ಮಾಡ್ತಾನೆ ಸೆಮ. ಆಮೇಲೆ ಹೇಳ್ತಾನೆ, ಇವನು ರಾಜಧಾನಿಯಲ್ಲಿ ನಮ್ಮ ಪ್ರಸ್ತಾಪ ಮಾಡೋದ್ರಿಂದ ಪೆರೋ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೂ ಗೊತ್ತಾಗತ್ತೆ. ವರ್ತಕರು ಸಂದೇಶ ಸಮಾಚಾರಗಳನ್ನು ತಗೊಂಡು ಹೋಗೋದು ಕೂಡ ಅಷ್ಟೇ ಸಾಮಾನ್ಯ. ಜೊತೆಗೆ ಈತ ನಮ್ಮ ಸ್ನೇಹವನ್ನು ಬಯಸಿದ್ದಾನೆ. ಸದ್ಭಾವನೆಯಿಂದ ಸದ್ಭಾವನೆನೇ ಹುಟ್ಟುತ್ತೆ. ರಾಜನೀತಿ ಅನ್ನೋದು ಒಂದು ರೀತಿಯ ಚೌಕುಬಣೆ ಆಟ ಇದ್ದ ಹಾಗೆ. ಒಬ್ಬರು ಒಂದು ಕಾಯಿ ಸರಿಸಿದ್ರೆ ಇನ್ನೊಬ್ರು ಇನ್ನೊಂದು ಕಾಯಿ ಸರಿಸ್ತಾರೆ. ನಡೀಲಿ ಬಿಡಿ ಆಟ. ಆಡುವಾಗ ಯಾರೂ ನಿದ್ದೆ ಮಾಡೋದಿಲ್ವಲ್ಲ. ಇವನು ಹೋಗಿ ಹೇಳೋದಾದ್ರೆ ಹೇಳಲಿ, ಮುಂದೆ ಏನಾಗುತ್ತೋ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾನೆ. ನಾಯಕನ ಅಭಿಮತವನ್ನು ಸೆಮ ತನ್ನದೇ ರೀತಿಯಲ್ಲಿ ಹೇಳಿರ್ತಾನೆ. ಯಾಕೆಂತಂದರೆ ಮೆನೆಪ್ಟಾಗೂ ಕೂಡ ಇದೇ ಬೇಕಾಗಿರುತ್ತೆ. ಇಲ್ಲಿಯ ಆಡಳಿತ ವ್ಯವಸ್ಥೆ ಪೆರೋಗೆ ಗೊತ್ತಾಗಲಿ, ಅದರಿಂದ ಏನಾಗುತ್ತೋ, ಏನಾದರೂ ಅನಾಹುತ ಆಗುತ್ತೋ ಅಥವಾ ಶಹಬಾಸ್ ಗಿರಿ ಸಿಕ್ಕುತ್ತೋ ಗೊತ್ತಿಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಅವನು ಕೂಡ ಒಪ್ಕೊಳ್ತಾನೆ. ಮೆನೆಪ್ಟ ನಂತರ ಸ್ನೊಫ್ರು ಮನೆ ಕಡೆಗೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ಅವರ ವ್ಯವಹಾರ ಮುಗಿದಿರುತ್ತೆ. 5 ಬಟ್ಟೆ ಚೌಕಗಳು, 50 ಮೂರ್ತಿಗಳಿಗೆ 2 ಸುತ್ತಿಗೆ, ಗರಗಸ, ಬೈರಿಗೆಗಳು ಇವನ್ನು ವಿನಿಮಯ ಮಾಡಿಕೊಂಡಿರ್ತಾರೆ. ಉಪಕರಣಗಳನ್ನು ರಾಜಗೃಹಕ್ಕೆ ಕಳಿಸ್ತಾರೆ. ನೇಕರರು ಮತ್ತು ಸ್ನೊಫ್ರು ಮಾಡಿದ ಸಾಮಗ್ರಿಗಳ ಮೌಲ್ಯವನ್ನು ಇಪ್ಪಿಯವರು ಬರೆದಿಡ್ತಾನೆ. ಅಂದರೆ ಅಗತ್ಯ ಬಿದ್ದಾಗ ರಾಜಗೃಹದ ಕಣಜದಿಂದ ಆ ಮೌಲ್ಯದಷ್ಟು ಧಾನ್ಯ ಪಡಿಲಿಕ್ಕೆ ದಾಖಲೆಯಾಗಿ ಇರಲಿ ಅಂತ ಹೇಳಿಬಿಟ್ಟು ಲಿಪಿಕಾರ ಇದನ್ನೆಲ್ಲ ಬರೆದಿಟ್ಟಿರ್ತಾನೆ. ಇನ್ನು ಸ್ನೊಫ್ರು ಮನೆಯಲ್ಲಿ ಕೆಪ್ಟುಗೆ ಒತ್ತಾಯ ಮಾಡಿಬಿಟ್ಟು ಕಿಬವನ್ನು ಕೊಡ್ತಾರೆ. ಅವನು ಅದನ್ನು ಕುಡಿತಾನೆ. ಇಷ್ಟು ರುಚಿಯಾದ ಪೇಯವನ್ನು ನೀವು ತಯಾರಿಸ್ತೀರಿ ಅಂತ ಗೊತ್ತಿರಲಿಲ್ಲ, ಇದ್ರೆ ನಮಗೆ 1 ಚೀಲ ಕಿಬವನ್ನು ಕೊಡಿ ಅಂತೇಳಿ ಹೇಳ್ತಾನೆ. ಆಗ ಮೆನೆಪ್ಟ ಹೇಳ್ತಾನೆ, ಈಗಿಲ್ಲ, ಮುಂದಿನ ಸಲ ನೀವು 1 ಅಲ್ಲ 10 ಚೀಲವನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿದಾಗ ಕೆಪ್ಟು ಹೊರಟು ನಿಲ್ಲಕ್ಕೆ ಸಿದ್ಧನಾಗ್ತಾನೆ. ಆಗ ಮೆನೆಪ್ಟ ಹೇಳ್ತಾನೆ, ನಮ್ಮ ನೀರಾನೆ ಪ್ರಾಂತ್ಯದಲ್ಲಿ ಜನ ಕಂಗೆಟ್ಟಿದ್ರು, ನೆಮ್ಮದಿ ದಾರಿಯನ್ನು ಈಗ ಕಂಡ್ಕೊಳ್ತಾ ಇದ್ದಾರೆ. ಅದು ಕಷ್ಟದ ದಾರಿ, ಆದರೂ ಕೂಡ ಅದೆಲ್ಲ ಕೂಡ ಮಾಟಿಗೆ ಅನುಗುಣವಾಗಿ ನಡೀತಾ ಇದೆ. ಈ ವಿಷಯವನ್ನು ಕೂಡ ಅವನು ಪೆರೋಗೆ ತಿಳಿಸಿಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಕೆಪ್ಟು ಗಡ್ಡವನ್ನು ಅಂಗೈಯಿಂದ ಒತ್ತಿ ಹಿಡ್ಕೊಳ್ತಾನೆ. ಹೇಳ್ತಾನೆ, ಒಂದು ವೇಳೆ ಭರತೋತ್ಸವಕ್ಕೆ ಬನ್ನಿ ಅಂತ ಪೆರೋ ಏನಾದರೂ ನಿಮಗೆ ಆಹ್ವಾನ ಕೊಟ್ಟರೆ ಅಂತ ಕೇಳಿದಾಗ ಮೆನೆಪ್ಟಾಗೆ ಆಶ್ಚರ್ಯ ಆಗುತ್ತೆ. ಪೆರೋನ ನನಗೆ ಆಹ್ವಾನ ಕೊಡ್ತಾರಾ ಅಂತ ಹೇಳಿದಾಗ, ಅಲ್ಲ, ಒಂದು ವೇಳೆ ಕೊಟ್ಟರೆ ಅಂತ ಹೇಳಿದಾಗ ಮೆನೆಪ್ಟ ಹೇಳ್ತಾನೆ, ಮನಸ್ಸಲ್ಲಿರೋದನ್ನು ಹೇಳ್ಬಿಡ್ತೀನಿ ಕೆಪ್ಟವ್ರೆ, ನೀವು ಅಸಾಮಾನ್ಯ ಮನುಷ್ಯರು, ಉತ್ತರ ಈಗಲೇ ಬೇಕಾ ನಿಮಗೆ? ಹೊಸ ಪರಿಸ್ಥಿತಿ ನಿರ್ಮಾಣ ಆದಾಗ ಸೂಕ್ತವಾದಂತಹ ಕಾರ್ಯವಿಧಾನವನ್ನು ರೂಪಿಸೋದು ನಮ್ಮ ಪದ್ಧತಿ ಅಂತೇಳಿ ಹೇಳ್ತಾನೆ. ಆಗಲಿ ಅಂತ ಹೇಳಿಬಿಟ್ಟು ಅವನು ತನ್ನ ಮೇಲು ಹೊದಿಕೆಯನ್ನು ಬಲಗೈಯಿಂದ ಒತ್ತಿ ಹಿಡ್ಕೊಂಡು ಬಗ್ಗಿ ಕೆಪ್ಟು ನಮಸ್ಕಾರ ಮಾಡ್ತಾನೆ. ಮೆನೆಪ್ಟ ತನ್ನ ದಳಪತಿ ಕ್ನೆಮ್ಹೋಟೆಪ್ ಕಡೆಗೆ ನೋಡ್ತಾನೆ. ಕಟ್ಟೆವರೆಗೂ ಇವರನ್ನ ಜೊತೆಗೆ ಹೋಗಿ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾನೆ. ಕೆಪ್ಟು ಕೊನೆಯದಾಗಿ ಅಲ್ಲಿದ್ದವ್ರಿಗೆಲ್ಲ ವಂದನೆ ಮಾಡ್ತಾನೆ. ದಳಪತಿಯನ್ನು ಬೆಂಗಾವಲಿಗೆ ಇಟ್ಕೊಂಡು ನಡೆಯೋನು ಎಷ್ಟು ಭಾಗ್ಯಶಾಲಿ, ನಾನೆಷ್ಟು ಭಾಗ್ಯಶಾಲಿ ಅಂತ ಹೇಳ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.